ಕಡಿದಾಳ್ ಮಂಜಪ್ಪನವರು, ಶಾಂತವೇರಿ ಗೋಪಾಲ್ ಗೌಡ್ರಂತಹ ಮಾದರಿ ವ್ಯಕ್ತಿತ್ವಗಳು, ಮುತ್ಸದ್ದಿಗಳು ಪ್ರತಿನಿಧಿಸ್ತಾ ಇದ್ದಂತಹ ಕರ್ನಾಟಕದ ವಿಧಾನಸಭೆಯಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ ನಮ್ಮ ವಿಧಾನಸಭೆಯನ್ನ ಪ್ರತಿನಿಧಿಸ್ತಾ ಇರುವಂತ 48ಕ್ಕೂ ಹೆಚ್ಚು ಮಂದಿ ಶಾಸಕರು, ಸಚಿವರುಗಳು ಹನಿ ಟ್ರ್ಯಾಪ್ ಜಾಲದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಎಂತ ಒಂದು ಕೆಟ್ಟ ಎಕ್ಸಾಂಪಲ್ ಅನ್ನ ನಮ್ಮ ರಾಜಕಾರಣಿಗಳು ಅಥವಾ ನಮ್ಮ ರಾಜಕೀಯ ವ್ಯವಸ್ಥೆ ಸೆಟ್ ಮಾಡ್ತಾ ಇದೆ ಅನ್ನೋದಕ್ಕೆ ಇದು ಮತ್ತೊಂದು ಆಡ್ ಆನ್ ಆಗಿದೆ ಅಷ್ಟೇ. ಟಿವಿ9ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾಲ್ತೇಶ್. ಹೌದು, ಕರ್ನಾಟಕ ವಿಧಾನಸಭಾ ಸದಸ್ಯರುಗಳ ಪೈಕಿ ಇಲ್ಲಿ ತನಕ ಬಹಳ ಗುಸುಗುಸು ಪಿಸು ಇತ್ತು. ಪರಿಷತ್ನ ಕೆಲ ಸದಸ್ಯರುಗಳ ಬಗ್ಗೆನೂ ಅಷ್ಟೇ. ಸಿಡಿ ಆಗ್ಬಿಟ್ಟಿದ್ಯಂತೆ, ಹನಿ ಟ್ರ್ಯಾಪ್ ಆಗ್ಬಿಟ್ಟಿದ್ಯಂತೆ, ಹಾಗಾಗಿನೇ ಈಗ ಬಹಳ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಈ ತರಣ ಅಂತ ಮಾತುಗಳು ಒಂದು ತಿಂಗಳಿಂದ ಅತಿ ಹೆಚ್ಚಾಗಿ ಕೇಳಿ ಬರ್ತಾ ಇತ್ತು. ಅದೀಗ ನಿಕ್ಕಿ ಆಗಿದೆ, ಅದೀಗ ಪ್ರೂವ್ ಆಗಿದೆ. ಸ್ವತಃ ಸಚಿವರುಗಳೇ ಆ ವಿಚಾರವನ್ನ ಇವತ್ತು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ವಿಧಾನಮಂಡಲ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇವತ್ತು ಪೂರ್ಣ ದಿನ ಇದೇ ವಿಚಾರ ಪ್ರಸ್ತಾಪ ಆಗಿರುವಂಥದ್ದು. ಹೌದು, ಇದನ್ನ ಸ್ವತಃ ಪ್ರಸ್ತಾಪ ಮಾಡಿರುವಂತವರು ಮೊದಲಿಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಕರ್ನಾಟಕದ ಕೆಲ ಸಚಿವರುಗಳನ್ನ ಹನಿ ಟ್ರ್ಯಾಪ್ ಮಾಡಲಾಗಿದೆ, 3-4 ಬಾರಿ ಅಟೆಂಪ್ಟ್ ಮಾಡಲಾಗಿದೆ. ಈ ವಿಚಾರವಾಗಿ ಅವ್ರು ನನ್ನ ಬಳಿ ಹೇಳ್ಕೊಂಡಿದ್ದಾರೆ. ಇದಕ್ಕಿಂತ ಶಾಕಿಂಗ್ ವಿಚಾರ ಏನು ಅಂತ ಅಂದ್ರೆ, ನಮ್ಮ ಪಕ್ಷದವರೇ ಇದರಲ್ಲಿ ಶಾಮೀಲಾಗಿದ್ದಾರೆ ಅಥವಾ ನಮ್ಮ ಪಕ್ಷದವರು ಮುಖೇನವಾಗಿನೇ ಇದಾಗಿದೆ ಅಂತ ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಟಿವಿ9 ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ. ಸತೀಶ್ ಜಾರಕಿಹೊಳಿ ಅವರು ಈ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದ ಹಾಗೆ ಈ ಒಟ್ಟು ಒಳಗಡೆ ಏನೇನು ಆಗ್ತಾ ಇದೆ ಅನ್ನುವಂಥ ವಿಚಾರಗಳಿತ್ತಲ್ಲ, ಅದೆಲ್ಲವೂ ಕೂಡ ಭುಗ್ಗಂತ ಒಮ್ಮೆಲೆ ಹೊರಬಂತು. ಅದು ಯತ್ನಾಳ್ ಅವರು ಸ್ವತಃ ಇವತ್ತು ಕಲಾಪದಲ್ಲೇ ಆ ವಿಚಾರವನ್ನ ಪ್ರಸ್ತಾಪ ಮಾಡುವ ಮುಖೇನವಾಗಿ. ಹೌದು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೇರವಾಗಿ ಇಲ್ಲಿ ಸಹಕಾರಿ ಸಚಿವರ ವಿಚಾರವನ್ನೇ ಪ್ರಸ್ತಾಪ ಮಾಡ್ತಾರೆ. ಅಂದ್ರೆ ಇಷ್ಟು ದಿವಸ 15-20 ದಿನಗಳಿಂದ ನಾವು ಯಾರ ವಿಚಾರ ಕೇಳ್ಪಡ್ತಾ ಇದ್ವೋ, ಯಾರ ಪುತ್ರನ ವಿಚಾರವಾಗಿ ಕೇಳ್ಪಡ್ತಾ ಇದ್ವೋ, ಆ ಗುಸುಗುಸು ಪಿಸು ಆ ವಿಚಾರವನ್ನೇ ಯತ್ನಾಳ್ ಅವರು ಪ್ರಸ್ತಾಪ ಮಾಡ್ತಾರೆ. ರಾಜಣ್ಣ ಅವ್ರ ವಿಚಾರವಾಗಿ KN ರಾಜಣ್ಣ ಅವರು ಇಲ್ಲಿ ಯಾವುದೇ ರೀತಿಯಾದ ಮುಜುಗರಕ್ಕೊಳಗಾಗೋದಿಲ್ಲ, ಹಿಂದೆ ಮುಂದೆ ಅವರು ಈ ಬಗ್ಗೆ ಯೋಚನೆ ಮಾಡೋದಿಲ್ಲ. ನೇರ ಮಾತುಗಳಿಗೆ ಹೆಸರಾಗಿರುವಂತ ರಾಜಣ್ಣ ಅವರು ಇವತ್ತು ನೇರವಾಗಿ ಏನೇನಾಗಿದೆ ಅನ್ನುವಂತನ್ನ ಹೇಳಿದ್ದಾರೆ. ತನ್ನ ಮೇಲೆ ಸೇರಿದ ಹಾಗೆ, ತಮ್ಮ ಪುತ್ರನ ಮೇಲೆ ಸೇರಿದ ಹಾಗೆ ಹನಿ ಟ್ರ್ಯಾಪ್ಗೆ ಪ್ರಯತ್ನಗಳಾಗಿದೆ ಅನ್ನುವಂಥದ್ದನ್ನ ಅವರು ಒಪ್ಕೊಳ್ತಾರೆ. ಅಷ್ಟೇ ಅಲ್ಲ, ಕರ್ನಾಟಕವು ಸೇರಿದ ಹಾಗೆ ದೇಶದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದಲ್ಲಿ ದೊಡ್ಡ ಸಿಡಿ ಫ್ಯಾಕ್ಟ್ರಿನೇ ಇದೆ, ಪೆನ್ ಡ್ರೈವ್ ಫ್ಯಾಕ್ಟ್ರಿನೇ ಇದೆ, ಹನಿ ಟ್ರ್ಯಾಪ್ನ ದೊಡ್ಡ ಜಾಲ ಇದೆ. ಒಬ್ರಲ್ಲ ಇಬ್ರಲ್ಲ 48ಕ್ಕಿಂತ ಹೆಚ್ಚಿನ ಶಾಸಕರುಗಳು, ಸಚಿವರುಗಳ ಸಿಡಿ ಇಟ್ಕೊಂಡಿದ್ದಾರೆ ಅನ್ನುವಂಥ ವಿಚಾರವನ್ನ ಹೇಳ್ತಾರೆ. ಎಲ್ಲಿಗೆ ಬಂದಿದೆ ಕರ್ನಾಟಕದ ರಾಜಕೀಯ ವ್ಯವಸ್ಥೆ ಅನ್ನೋದಕ್ಕೆ ಇದೊಂದು ಅವರು ಪ್ರಸ್ತಾಪ ಮಾಡಿದಂಥ ಸಂಗತಿ ಇದೆಯಲ್ಲ. ನಾನು ಆಗ್ತಾನೆ ಹೇಳಿದಾಗೆ ಈಗ ಆಲ್ರೆಡಿ ಕೆಟ್ಟ ಸಂಗತಿಗಳಿಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಂಪಲ್ ಆಗ್ತಾ ಇರುವಂಥ ಕರ್ನಾಟಕದ ರಾಜಕೀಯ ಇದಕ್ಕೊಂದು ಆ್ಯಡ್ ಆನ್ ಆಯಿತು ಈ ಹನಿ ಟ್ರ್ಯಾಪ್ ವಿಚಾರ. ಈ ವಿಚಾರವನ್ನು ಅವ್ರು ಹೇಳದಿದ್ದೇ ತಡ. ಮೊದಲಿಗೆ ಇದ್ರ ಬಗ್ಗೆ ನಮ್ಗೇನೋ ವಿಷಯ ಗೊತ್ತಿಲ್ಲ ಅಂತ ಹಲವು ಸಚಿವರುಗಳು ಹೇಳ್ತಾ ಇದ್ರು. ಗೃಹ ಸಚಿವರು ಇದ್ರ ಬಗ್ಗೆ ತನಿಖೆ ನಡೆಸಬೇಕಾದಂಥವ್ರು ಅಥವಾ ಇದ್ರ ಬಗ್ಗೆ ಕ್ರಮ ವಹಿಸಬೇಕಾದಂಥವ್ರು, ನನಗೆ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರು. ವಿರೋಧ ಪಕ್ಷದಲ್ಲಿ ಕೂತಿದ್ದಂಥವ್ರು, ಪ್ರಮುಖವಾಗಿ ಸುನಿಲ್ ಕುಮಾರ್ ಅವರು, ನೋಡಿ ಗೃಹ ಸಚಿವರೇ, ನಿಮ್ಮ ತುಮಕೂರಿಗೆ ಸಂಬಂಧಪಟ್ಟಾಗಿನ ಮತ್ತೋರ್ವ ಶಾಸಕ ಈಗ ಸಚಿವರಾಗಿರುವಂಥವ್ರು ಅವರೇ ಹನಿ ಟ್ರ್ಯಾಪ್ ಆಗ್ತಿದ್ದಾರೆ ಅಥವಾ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ ಅವ್ರ ಮೇಲೆ ಅಂತ ಹೇಳ್ತಾ ಇದ್ರೆ ನೀವೇನೂ ಕ್ರಮ ತೆಗೆದುಕೊಳ್ಳಿಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾರೆ. ಉಳಿದಂತ ಸದಸ್ಯರುಗಳು ಕೂಡ ಬಹಳ ಗಟ್ಟಿ ಧ್ವನಿಯಲ್ಲಿ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಅಲ್ಲಿಗೆ ಗೃಹ ಸಚಿವರು ಒಂದಂತೂ ಇವತ್ತು ಕ್ಲಿಯರ್ ಆಗಿ ಹೇಳಿದ್ದಾರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ವಿಶೇಷ ತನಿಖೆಯನ್ನ ನಾವು ನಡೆಸೋಣ. ಯಾರಿದ್ದಾರೆ ಇದ್ರ ಹಿಂದೆ, ಡೈರೆಕ್ಟರ್ ಯಾರು, ಪ್ರೊಡ್ಯೂಸರ್ ಯಾರು, ಎಲ್ಲ ಹೊರಬರಲಿ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ಗೃಹ ಸಚಿವರು ಕೂಡ ಇವತ್ತು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಈ ಮುಖೇನವಾಗಿ ಇವತ್ತು ಒಂದು ವಿಶೇಷವಾದಂಥ ಚರ್ಚೆಗೆ ಇವತ್ತಿನ ವಿಧಾನಮಂಡಲ ಅಧಿವೇಶನ ಸಾಕ್ಷಿ ಆಯಿತು. ಬಹುಶಃ ಇವರು ಹೇಳದಂಥ ಮಾತಿನ ಪ್ರಕಾರವೇ ನಡೆದುಕೊಳ್ಳೋದಾದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ದೊಡ್ಡ ಸಿಡಿ ಜಾಲ ಯಾವುದಿದು, ಇದನ್ನ ಹೊರತರುವಂತ ನಿಟ್ಟಿನಲ್ಲಿ ಪ್ರಯತ್ನಗಳಾಗಬಹುದು ಅಂತ ಕಾಣಿಸುತ್ತೆ. ಹಾಗಾದ್ರೆ ನಿಜಕ್ಕೂ ಏನಾಗ್ತಾ ಇರುವಂಥದ್ದು? ಹೌದು, ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ಸಿಡಿ ವಿಚಾರ ಇತ್ತಲ್ಲ, ಇದು ದೇಶದಾದ್ಯಂತ ಇದು ಸುದ್ದಿ ಆಯಿತು. ಆ ಸಿಡಿ ಸಂಬಂಧಪಟ್ಟ ಹಾಗೇನ ಯಾವ ಟೀಮ್ ಅವತ್ತು ಆಕ್ಟಿವ್ ಆಗಿ ಕೆಲಸ ಮಾಡಿತ್ತೋ ಅದೇ ಟೀಮ್ ಈಗಲೂ ಕೂಡ ಕೆಲಸ ಮಾಡ್ತಾ ಇದೆ. ಅದೇ ಟೀಮ್ ಇನ್ನೂ ಹಲವು ಶಾಸಕರುಗಳು, ಸಚಿವರ ಒಂದು ಸಿಡಿ ಮಾಡೋದು ಅಥವಾ ಹನಿ ಟ್ರ್ಯಾಪ್ ಮಾಡಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡೋದು, ಹಲವು ಅಧಿಕಾರಿಗಳನ್ನು ಕೂಡ ಇಂಥ ಕೆಡ್ಡಾಗಿ ಬೀಳಿಸಲಾಗಿದೆ. ಈ ರೀತಿಯಾದಂಥ ಆರೋಪ ಇದೀಗ ಬಹಳ ಗಟ್ಟಿ ಧ್ವನಿಯಲ್ಲಿ ಕೇಳಿ ಬರೋಕೆ ಶುರುವಾಗಿದೆ. ನಾವೆಲ್ಲ ಸದನದ ಸದಸ್ಯರುಗಳು ಮರ್ಯಾದೆ ಉಳಿಬೇಕು ಅಂತ ಅಂದ್ರೆ ಇಂಥ ಟೀಮ್ ಹೊರಗೆ ಬಿರಬೇಕು ಅಥವಾ ಯಾರು ಅವರು ಅನ್ನುವಂಥದ್ದು ಹೊರಗೆ ಬರಬೇಕು, ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂತ ಸ್ವತಃ ಇವತ್ತು ಗೃಹ ಸಚಿವರು ಹೇಳಿದ್ದಾರೆ. ಇದೆಲ್ಲ ಒಂದು ಸಂಗತಿ ನಡೀತಾ ಇದ್ರೆ, ಇದೇ ರೀತಿಯಂತ ಸಿಡಿ ಮಾಡಿದಂಥ ಆರೋಪವನ್ನ ಎದುರಿಸ್ತಾ ಇರುವಂತಹ ಮುನ್ರತ್ನ ಅವರು, ಶಾಸಕ ಮುನ್ರತ್ನ, ಒಂದು ಹಂತಲ್ಲಿ ಏಡ್ ಸಬ್ಬಿಸ್ಬಿಟ್ರು ಮುನ್ರತ್ನ ಅಂತೇಳಿ ಇದೇ ಆಡಳಿತ ಪಕ್ಷ ಸದಸ್ಯರಿಂದ ಟೀಕೆ ಗುರಿಯಾಗಿರುವಂಥ ಆರೋಪ ಎದುರಿಸ್ತಾ ಇರುವಂಥ ಮುನ್ರತ್ನ ಅವರು, ನನ್ನ ಮೇಲೂ ಇದೇ ರೀತಿಯಾದಂಥ ಷಡ್ಯಂತ್ರ ಆಗಿದೆ,
ರಾತ್ರಿ 2 ಗಂಟೆಗೆ ಒಬ್ರು ಅಂದ್ರೆ ಡಿ ಕೆ ಶಿವಕುಮಾರ್ ವಿಚಾರವಾಗಿ ನೇರ ಪ್ರಸ್ತಾಪ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ರಾತ್ರಿ 2 ಗಂಟೆ ಸಂದರ್ಭದಲ್ಲಿ ಇಂಥ ಹನಿ ಟ್ರ್ಯಾಪ್ ಗ್ಯಾಂಗ್ ಜೊತೆಗೆ ಅವರು ಸಭೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಅವ್ರು ಯಾರ್ಯಾರು ವಿರೋಧಿಗಳಿದ್ದಾರೋ ಕಟ್ಟಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ ಇಂಥದ್ದೊಂದು ಕೆಲಸ ನೀವೇನ್ ಮಾಡ್ತಾ ಇದ್ರೆ ಇದನ್ನ ಬಿಟ್ಟುಬಿಡಿ ಅಂತ ಅವ್ರು ಹೇಳ್ತಾರೆ. ಮುನಿರತ್ನ ಅವರು ಇದನ್ನ ಅವರು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಅವರು ವೈಯಕ್ತಿಕವಾಗಿ ಅವ್ರಿಗಿರುವಂತಹ ಸಿಟ್ಟಿಗೆ ಹೇಳ್ತಾ ಇದ್ದಾರೋ ಅಥವಾ ನಿಜಕ್ಕೂ ಮಾಹಿತಿ ಇದ್ದು ಹೇಳ್ತಾ ಇದ್ದಾರೋ ಗೊತ್ತಿಲ್ಲ. ಒಟ್ಟಲ್ಲಿ ಡಿ ಕೆ ಶಿವಕುಮಾರ್ ವಿಚಾರವಾಗಿನೂ ಕೂಡ ಕೆಲ ಅನುಮಾನ ವ್ಯಕ್ತಪಡಿಸುವಂತ ರೀತಿಯಂತ ಸ್ಟೇಟ್ಮೆಂಟ್ಗಳು ಇವತ್ತು ವಿರೋಧ ಪಕ್ಷದ ಕಡೆಯಿಂದ ಬಂತು. ಅದರಲ್ಲೂ ಮುನಿರತ್ನ ಅವರು ಆಡಿದಂತ ಮಾತು. ಈ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು? ಸುಮ್ಮನೆ ಹಿಂಗೆಲ್ಲ ಮಾಧ್ಯಮದವ್ರ ಮುಂದೆ ಹೇಳಿದ್ರೆ ಆಗುತ್ತಾ? ಕಂಪ್ಲೇಂಟ್ ಕೊಡ್ಲಿ, ನಾನು ಕೂಡ ತನಿಖೆ ಆಗಲಿ ಅನ್ನುವಂಥ ವಿಚಾರವಾಗಿ ಒತ್ತಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಇದೆಲ್ಲ ಏನ್ ಸೂಚನೆ ಕೊಡ್ತಾ ಇದೆ? ಹನಿ ಟ್ರ್ಯಾಪ್ ಅನ್ನುವಂಥ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಹಲವು ಸದಸ್ಯರುಗಳಿಗೆ ಸಂಬಂಧಪಟ್ಟ ಹಾಗೆ ಆಗಿದೆ. ಇದು ಬಹಳ ಆಳವಾಗಿ ಬೇರೂರಿದೆ. ನಾವು ನೀವು ಯೋಚನೆ ಮಾಡುವಷ್ಟು ಮಟ್ಟಿಗೆ ಇಲ್ಲ ಇದು. ಅದನ್ನ ಮೀರಿ ಇದಕ್ಕೆ ಸಂಬಂಧಪಟ್ಟಾಗಿನ ದೊಡ್ಡ ಚಟುವಟಿಕೆಗಳಾಗ್ತಾ ಇದೆ. ಕಾಲಕ್ಕೆ ತಕ್ಕಂಗೆ ಅಂತವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋದು ಅಥವಾ ರಾಜಕೀಯ ವಿರೋಧಿಗಳು ಅಂತವ್ರು ಏನಾದ್ರು ಕನ್ಸಿಡರ್ ಆಗಿದ್ದಿದ್ರೆ ಅವರಿಗೆ ಹೆದರಿಸೋದು, ಹಣ ಪೀಕೋದು ಅಥವಾ ಇನ್ನಿತರ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಳ್ತಾ ಇರುವಂಥದ್ದು ಏನು? ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಅದೇ ವಿಚಾರ ಹೇಳಿದ್ರು, ನಾವು ಕೆಲ ಕೆಲಸ ಕಾರ್ಯ ಮಾಡಿಕೊಟ್ಟಿಲ್ಲ ಅಂತಂದ್ರೆ ಈ ರೀತಿಯಾದಂಥದ್ದೊಂದು ಷಡ್ಯಂತ್ರ ರಾಜಕಾರಣಿಗಳ ವಿರುದ್ಧವಾಗಿ ನಡೀತಾ ಇದೆ ಅಂತ. ಬಟ್ ಇಂತಹದೊಂದು ನಡೀತಾ ಇರುವಂಥದ್ದಂತೂ ಬಹಳ ಸ್ಪಷ್ಟವಾಗಿ ಇದೀಗ ಅದು ಕಲಾಪದಲ್ಲೇ ಪ್ರಸ್ತಾಪ ಆಗುವ ಮುಖೇನವಾಗಿ ಈ ವಿಚಾರ ಪ್ರಸ್ತಾಪಕ್ಕೆ ಬಂದಿದೆ. ಬಹುಶಃ ನಾನು ಮೊದಲೇ ಹೇಳಿದಾಗೆ ಹಾಗಂತ ರಾಜಕಾರಣಿಗಳೇನು ಬಹಳ ಸಾಚ ಅನ್ನುವಂಥದ್ದಲ್ಲ. ಆದರೆ ಅವರನ್ನ ಬಳಸ್ಕೊಳ್ಳುವಂಥ ರೀತಿ ಇದೆಯಲ್ಲ, ಇದನ್ನ ಕಾನೂನು ಮೀರಿ ಕಾನೂನು ಬಾಹಿರವಾದಂಥ ಯಾವುದೇ ರೀತಿಯಾದ ಕೃತ್ಯಗಳಿಗೂ ಬಳಸ್ಕೊಳ್ಳೋ ಅವಕಾಶ ಇರುತ್ತೆ. ಪಡೆಯೋಕ್ಕಾಗದೇ ಇರುವಂಥ ಅನುಮತಿಯನ್ನು ಈ ಥರ ಟ್ರ್ಯಾಪ್ ಮಾಡಿ ಪಡೆದುಕೊಳ್ಳೋಕೆ ಅವಕಾಶ ಆಗುತ್ತೆ. ಹಾಗಾಗಿ ಇದೊಂದು ಬಹಳ ಕೆಟ್ಟ ಉದಾಹರಣೆ ಸೆಟ್ ಆಗ್ತಾ ಇದೆ ರಾಜ್ಯದಲ್ಲಿ ಅನ್ನುವಂಥದ್ದು ಸ್ಪಷ್ಟ. ಹಾಗಾಗಿ ಸದ್ಯ ಇರುವಂಥ ಈ ಸರ್ಕಾರ, ಯಾಕಂದರೆ ಕಳೆದ ಬಾರಿಯ ಬಿಜೆಪಿ ಸರ್ಕಾರಕ್ಕೆ ಬಹಳ ಅವಕಾಶ ಇತ್ತು ಈ ಥರದ ಹನಿ ಟ್ರ್ಯಾಪ್ ಗ್ಯಾಂಗ್ ಏನಾದರೂ ಆಕ್ಟಿವ್ ಆಗಿದ್ದರೆ ಅದು ರಮೇಶ್ ಜಾರಕಿಹೊಳಿ ಅವರ ವಿಚಾರವಾಗಿ ಅದನ್ನು ಹೊರತರುವಂಥ ನಿಟ್ಟಿನಲ್ಲಿ. ಬಟ್ ಆಗಿನ ಸರ್ಕಾರ ಅದ್ರ ಬಗ್ಗೆ ಸರಿಯಾದಂಥ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ. ಆಗಿನ ಸರ್ಕಾರದ ಹಲವು ಮಂದಿನೂ ಕೂಡ ಈ ರೀತಿಯಾದಂಥ ಹನಿ ಟ್ರ್ಯಾಪ್ ಮಾಡ್ತಾ ಇದ್ರು ಅನ್ನುವಂಥದ್ದು ಇವತ್ತು ಪ್ರಸ್ತಾಪಕ್ಕೆ ಬಂತು. ಒಂದಂತಲ್ಲಿ ರಾಜಣ್ಣ ಅವರು ನಿಮ್ಮ ಕಡೆ ಯಾರ್ಯಾರು ಹನಿ ಟ್ರ್ಯಾಪ್ ಮಾಡಿದಾರಲ್ಲ ಅವ್ರ ಹೆಸರು ಹೇಳಿ, ನಮ್ಮ ಕಡೆ ಅವ್ರು ಮಾಡಿದವ್ರ ಹೆಸರು ನಾನು ಈಗಲೇ ಹೇಳ್ತೀನಿ ಅನ್ನೋಷ್ಟ್ರ ಮಟ್ಟಿಗೆ ಹೇಳಿದ್ರು. ಅಂದರೆ ಎರಡೂ ಪ್ರಮುಖವಾದಂಥ ಪಕ್ಷಗಳಲ್ಲಿ ಈ ಥರದ ಹನಿ ಟ್ರ್ಯಾಪ್ ಮಾಡುವಂಥ ಟೀಮ್ ಭಾಳ ಆಕ್ಟಿವ್ ಆಗಿದೆ. ಹಿಂದೆ ಬಾಂಬೆಗೆ ಹೋಗಿದ್ದಂಥ ಕೆಲ ರಾಜಕಾರಣಿಗಳು ಏನಿದ್ರು, ಶಾಸಕರುಗಳು, ಆಗಿನ ಸಂದರ್ಭದಲ್ಲಿ ಶಾಸಕರುಗಳು, ಅವ್ರನ್ನ ಏನು ಆಪರೇಷನ್ ಕಮಲ ಅವ್ರ ವಿಚಾರವಾಗಿಯೂ ಕೂಡ ಕೆಲವರು ಕೋರ್ಟ್ಗೆಲ್ಲ ಹೋಗಿ ಸ್ಟೇ ತಂದಿದ್ದನ್ನು ನೋಡಿದ್ರೆ ಬಹುಶಃ ಆ ಟೈಮ್ನಲ್ಲಿಂದನೂ ಕೂಡ ಇದು ಭಾಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಆ ಸೈಡು ಇದ್ದಾರೆ, ಈ ಸೈಡು ಇದ್ದಾರೆ ಅನ್ನುವಂಥ ಸ್ಪಷ್ಟ ಆಗ್ತಾ ಇದೆ. ಹಾಗಾಗಿ ತಮ್ಮ ರಾಜಕೀಯ ವಿರೋಧಿಗಳನ್ನು ಹಣಿಯುವ ನಿಟ್ಟಿನಲ್ಲಿ ಈ ರೀತಿಯಾದಂಥ ಹನಿ ಟ್ರ್ಯಾಪ್ ಅಂತ ಕೆಟ್ಟ ಕೆಲಸಕ್ಕೆ ಇಳಿದಿರುವಂಥದ್ದು ಬಹಳ ದುರ್ದೈವದ ಸಂಗತಿ ಇದು. ಈ ಕಾರಣಕ್ಕಾಗಿಯೇ ಈಗ ಒಂದು ಭಾಳ ಒಳ್ಳೆಯ ಅವಕಾಶ ಇದೆ ಸಿದ್ದರಾಮಯ್ಯನವ್ರ ಮುಂದೆ ಅಥವಾ ಈಗಿನ ಸರ್ಕಾರದ ಮುಂದೆ, ಪರಮೇಶ್ವರ್ ಅವರ ಮುಂದೆ. ಈ ಥರದ ಹನಿ ಟ್ರ್ಯಾಪ್ ಮಾಡ್ತಾ ಇರುವಂಥವ್ರು ಯಾರು, ಆ ಜಾಲ ಏನು? ಒಂದು ಹಂತಲ್ಲಿ ಕಳೆದ 2-3 ದಿನಗಳ ಹಿಂದೆ ವಿಧಾನಸೌಧದಲ್ಲೂ ಕೂಡ ಭಾಳ ಮಂದಿ ಇವ್ರು ಯಾರು ಹನಿ ಟ್ರ್ಯಾಪ್ ವಿಚಾರವಾಗಿ ಈ ಜಾಲದಲ್ಲಿದ್ದಾರೆ ಅಂತ ಒಂದು ಸುದ್ದಿ ಇದೆ, ಅಂಥವರೆಲ್ಲ ಓಡಾಡ್ಕೊಂಡಿದ್ರು ಅನ್ನುವಂಥದ್ದು ಈಗ ರಾಜಕೀಯ ಪಡಸಾಲೆಯಲ್ಲೆಲ್ಲ, ಅಂದರೆ ಅಲ್ಲಿ ಕೂಡ ಭಾಳ ಆರಾಮಾಗಿ ಅವ್ರು ಓಡಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಹೊರಗಡೆ ಇವರು ವಿಧಾನಸಭಾ ಸದಸ್ಯರಲ್ಲ, ಹೊರಗಡೆ ಅವ್ರ ಮಂದಿ ಹಿಂಗೆ ಬಂದು ಅಲ್ಲಿ ಓಡಾಡ್ಕೊಂಡಿದ್ದಾರೆ. ಅಂದರೆ ಆ ಮಟ್ಟಿಗೆ ಅವ್ರು ಧೈರ್ಯವಾಗಿ ಓಡಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇವತ್ತಿನ ವಿಚಾರ ಪ್ರಸ್ತಾಪ ಆಗೋಕೆ ಮೊನ್ನೆ ನಡೆದಂಥ ಈ ಥರದ ಕೆಲ ಘಟನೆಗಳು ಸಾಕ್ಷಿ ಅಂತ ಹೇಳಲಾಗ್ತದೆ. ಹಾಗಾಗಿ ಈಗಿನ ಸರ್ಕಾರಕ್ಕೊಂದು ಒಳ್ಳೆಯ ಅವಕಾಶ ಅಂತಂದರೆ ಈ ಥರದ ಹನಿ ಟ್ರ್ಯಾಪ್ ಜಾಲವನ್ನು ಹೊರತಂದು ಯಾರಿದ್ರೆ ಹಿಂದಿರುವಂಥ ಮಾಸ್ಟರ್ ಮೈಂಡ್, ಇದರ ಡೈರೆಕ್ಟರ್ ಯಾರು, ಇದರ ಪ್ರೊಡ್ಯೂಸರ್ಸ್ಗಳು ಯಾರು, ಆ್ಯಕ್ಟ್ರಸ್ಗಳು ಯಾರ್ಯಾರು, ಇದೆಲ್ಲವನ್ನ ಪತ್ತೆ ಹಚ್ಚೋಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಅಂಥ ಅವಕಾಶವನ್ನು ಸದುಪಯೋಗ ಮಾಡ್ಕೊಳ್ತಾರಾ ಇವರು ಅನ್ನುವಂಥದ್ದನ್ನು ನೋಡಬೇಕಿದೆ ಅಷ್ಟೇ. ಇದಾಗಿತ್ತು ಇವತ್ತಿನ TV9 ಡಿಜಿಟಲ್ನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9 ಡಿಜಿಟಲ್.